ಬಂಧುಗಳೇ ನಮಸ್ಕಾರ, ನಾನು ಶಿವಮೊಗ್ಗ. ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ. ಧರ್ಮಸ್ಥಳದಲ್ಲಿ SIT ಅಧಿಕಾರಿಗಳು ಈ ಬುರುಡೆ ರಹಸ್ಯವನ್ನ ಬಯಲು ಮಾಡ್ತಾ ಇದ್ದಾರೆ ಒಂದ್ ಕಡೆ, ಆದ್ರೆ ಇನ್ನೊಂದ್ ಕಡೆ ಈ ಸೌಜನ್ಯ ಏನು ಕೊಲೆಯಾಗಿದ್ಲು ಅದ್ರ ಬಗ್ಗೆನೂ ಕೂಡ ಎನ್ಕ್ವೈರಿಯನ್ನ ಮಾಡ್ತಾ ಇದ್ದಾರೆ ಅಂತಲೇ ಅನ್ಸುತ್ತೆ. ಯಾಕಂತಂದ್ರೆ ಈ 3 ಜನ ಏನು ಸೌಜನ್ಯ ಕೇಸ್ನಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳಿ ಏನ್ 3 ಜನ ಇದ್ದಾರೆ ಅವ್ರಗಳಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಅವರು ಕೂಡ ಆ ತನಿಖೆಗೆ ಹಾಜರಾಗಬೇಕು ಅಂತ ಹೇಳ್ಬಿಟ್ಟು ಆ 3 ಜನರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಒಬ್ಬ ಧೀರಜ್ ಅಂತ ಹೇಳಿ, ಇನ್ನೊಬ್ಬ ಮಲ್ಲಿಕ್ ಜೈನ್ ಮತ್ತೆ ಉದಯ್ ಕುಮಾರ್ ಜೈನ್ ಅಂತ ಹೇಳಿ 3 ಜನರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಉದಯ್ ಕುಮಾರ್ ಜೈನ್ ಅನ್ನೋರು SIT ಕಚೇರಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಏನು ನಡೀತು, ಏನ್ ಮಾತುಕತೆ ಆಯ್ತು, ಏನ್ ಕೇಳಿದ್ರು, ಇವ್ರೇನ್ ಹೇಳಿದ್ರು ಏನು ಕೂಡ ಆಚೆ ಹೇಳಿಲ್ಲ. ಕರೆದಿದ್ರು ಹೋಗಿದ್ದೆ ಅಂತ ಹೇಳ್ಬಿಟ್ಟು ಉದಯ್ ಕುಮಾರ್ ಜೈನ್ ಅವರು ಹೇಳಿದ್ದಾರೆ. ನಮ್ಗೆ ಅನಿಸುವಂತಹ ಪ್ರಕಾರ ಸಾಕ್ಷಿ ನಾಶಗಳು ಈ ಹಿಂದೆ ತುಂಬಾ ಆಗ್ಬಿಟ್ಟಿದೆ. ಏನು ಸೌಜನ್ಯ ಸಾವಿಗೀಡಾಗಿದ್ಲು ಆ ಒಂದು ಸಂದರ್ಭದಲ್ಲಿ, ಆ ಒಂದು ಬಾಡಿ ಸಿಕ್ಕಿರುವಂತ ಸಂದರ್ಭದಲ್ಲಿ ಏನು ಬೇಕು ಯಾವುದು ಕೂಡ ಮಾಡಿಲ್ಲ. ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ಹೇಳಿದ್ದಾಯ್ತು. ಎಲ್ಲಾ ಅಧಿಕಾರಿಗಳ ಕರ್ತವ್ಯ ಲೋಪ ಎದ್ದು ಕಾಣ್ತಾ ಇದೆ. ಯಾವುದೂ ಕೂಡ ಕರೆಕ್ಟ್ ಆಗಿ ತನಿಖೆನ ಮಾಡಿಲ್ಲ. ಅಲ್ಲಿ ಏನ್ ಕಲೆಕ್ಟ್ ಮಾಡ್ಬೇಕಾಗಿತ್ತು ಶಾಂಪಲ್ಸ್ ಗಳನ್ನ, ಅದು ಯಾವುದೂ ಕೂಡ ಕಲೆಕ್ಟ್ ಮಾಡಿಲ್ಲ. ಅದೆಲ್ಲವೂ ಕೂಡ ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಯಾವುದೂ ಕೂಡ ಸರಿಯಾಗಿ ಇಲ್ಲ. ನಾವು ಹೇಳೋದೇನಪ್ಪ ಅಂತಂದ್ರೆ, ಕರೆಕ್ಟ್ ಆಗಿ ಸೌಜನ್ಯ ತಾಯಿಗಾಗ್ಲಿ, ಸೌಜನ್ಯಗಾಗ್ಲಿ, ಸೌಜನ್ಯ ಕುಟುಂಬಸ್ಥರಿಗಾಗ್ಲಿ, ಸೌಜನ್ಯ ಹೋರಾಟಗಾರರಿಗಾಗ್ಲಿ ನಿಜವಾಗ್ಲೂ ನ್ಯಾಯ ಸಿಗ್ಲೇಬೇಕು ಅಂತಾದ್ರೆ ಅಲ್ಲಿರ್ತಕ್ಕಂಥದ್ದು ಒಂದೇ ದಾರಿ. ಈಗ SIT ಅಧಿಕಾರಿಗಳು ಏನು ತನಿಖೆ ಮಾಡ್ತಾ ಇದ್ದಾರೆ ಆ ಒಂದು ತನಿಖೆಯನ್ನ ಮುಂದುವರಿಸಿ ಸೌಜನ್ಯ ಏನು ಸಾವಿಗೀಡಾಗಿದ್ಲೋ ಆ ಒಂದು ತನಿಖೆಯವರೆಗೂ ಅಲ್ಲಿಯವರೆಗೂ ಕೂಡ ಅದು ವಿಸ್ತರಣೆ ಆಗ್ಬೇಕು ಒಂದು. ಮತ್ತೆ ಸೌಜನ್ಯ ಕೇಸ್ನಲ್ಲಿ ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇದೆ ಅವರುಗಳ ವಿರುದ್ಧವೂ ಕೂಡ ತನಿಖೆ ಆಗ್ಬೇಕು. ಏನ್ ಇವಾಗ ಕೆಲವೊಂದಿಷ್ಟು ಜನಕ್ಕೆ ನೋಟಿಸ್ ಏನ್ ಕೊಟ್ಟಿದ್ದಾರೆ ಅದು ಒಂದ್ ಕಡೆ ಆದ್ರೆ, ಆಮೇಲೆ ಇದಕ್ಕೆಲ್ಲ ಯಾರ್ ಕಾರಣ, ಆ ಒಂದು ಸಂದರ್ಭದಲ್ಲಿ ಈ ಗ್ರಾಮ ಪಂಚಾಯತಿಲಾಗಿರ್ಬೋದು ಅಥವಾ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಆಗಿರ್ಬೋದು, ಮತ್ತೆ ಕೆಲವೊಂದಿಷ್ಟು ಏನು ಕಚೇರಿಗಳಲ್ಲಿ ಏನು ತಾಲೂಕು ಆಫೀಸಲ್ಲಿ ಆಗಿರ್ಬೋದು, ಯಾರೆಲ್ಲ ಅಧಿಕಾರಿಗಳು ಆ ಒಂದು 2012ರ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು ಅವರುಗಳನ್ನು ಕೂಡ ಕರೆಕ್ಟ್ ಆಗಿ ತನಿಖೆ ಮಾಡಿದ್ರೆ ಮಾತ್ರ ಈ ಒಂದು ಸೌಜನ್ಯ ಕೇಸಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಸಾಕಷ್ಟು ಜನ ಪೊಲೀಸ್ ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯತಿ ಕೆಲಸ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಗ್ರಾಮ ಪಂಚಾಯತಿ ಅಧ್ಯಕ್ಷರು, PDO ಎಲ್ಲರೂ ಕೂಡ ಈ ಒಂದು ಕೇಸಿಗೆ ಸಂಬಂಧಪಟ್ಟಾಗೆ ಜವಾಬ್ದಾರಿಯನ್ನ ವಹಿಸ್ಕೊಳ್ಳೇಬೇಕಾಗುತ್ತೆ. ಏನು 2012ರಲ್ಲಿ ಯಾರೆಲ್ಲ ಇದ್ರು ಅವ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ, ಯಾವ್ಯಾವ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಅಂತಲ್ಲ, ನಾವ್ ಹೇಳ್ತಕ್ಕಂಥದ್ದು ಒಂದೇ, ಅವ್ರುಗಳನ್ನ ಎಲ್ಲರನ್ನೂ ಕೂಡ ತನಿಖೆಗೆ ಹಾಜರುಪಡಿಸಿದ್ರೆ ಮಾತ್ರ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಕಲೆ ಹಾಕ್ಲಿಕ್ಕೆ ಸಾಧ್ಯ, ಸರಿಯಾದ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ, ತನಿಖೆ ಮಾಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಅವ್ರು ಬೇರೆ ಬೇರೆ ಕಡೆ ಎಲ್ಲಾ ಕಡೆ ವರ್ಗಾವಣೆ ಆಗಿರ್ಬೋದು, ಆದ್ರೆ ಯಾರು ಕೂಡ ಎಲ್ಲೂ ಹೋಗಿಲ್ಲ, ಇದಾರೆ ಅಲ್ವಾ. ಅವ್ರುಗಳನ್ನೆಲ್ಲರನ್ನೂ ಕೂಡ ಈ ಒಂದು ತನಿಖೆಗೆ ಹಾಜರುಪಡಿಸಲೇಬೇಕು. ಯಾಕಂದ್ರೆ ಅವ್ರು ಸರಿಯಾದ ದಿಕ್ಕಿನಲ್ಲಿ ಆ ಒಂದು ಟೈಮ್ ನಲ್ಲಿ ಇನ್ವೆಸ್ಟಿಗೇಷನ್ ತನಿಖೆ ಮಾಡಿದ್ರೆ ಇವತ್ತು ಈ ಸೌಜನ್ಯ ಕೇಸಿಗೆ ಈ ತರ ಆಗ್ತಾ ಇದ್ದಿರಲ್ಲ. ಇಲ್ಲಿವರೆಗೂ ಈ 12 ವರ್ಷಗಳ ಕಾಲ ಕಾಯುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸಾಕಷ್ಟು ಜನ ಹೇಳ್ತಾರೆ ಈ 12 ವರ್ಷ ಆಗಿದೆ, ಎಲ್ಲಾ ರೀತಿ ಅಧಿಕಾರಿಗಳು ತನಿಖೆ ಮಾಡಿದ್ದಾರೆ ಆಲ್ರೆಡಿ, ಇನ್ನೇನ್ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಅಪರಾಧಿಯನ್ನ ಕಂಡುಹಿಡಿಯಲೇಬೇಕು ಅಂತ ಹೇಳಿ ಹೊರಟ್ರೆ ಅದು ಬಹಳ ಹೊತ್ತಿನ ಕೆಲಸ ಅಲ್ಲ. ಈ SIT ಅಧಿಕಾರಿಗಳೇ ಆ ಕೆಲಸವನ್ನ ಮಾಡ್ತಾರೆ ಅಲ್ವಾ. ಯಾಕಂತಂದ್ರೆ ಈ ಕರ್ತವ್ಯ ಲೋಪ ಏನು ಎಸಗಿದ್ರಲ್ಲ ಅಧಿಕಾರಿಗಳು ಆ ಒಂದು ಟೈಮ್ ನಲ್ಲಿ, ಅವರನ್ನ ಸರಿಯಾದ ದಿಕ್ಕಿಗೆ ಅವ್ರನ್ನ ಬಾಯಿ ಬಿಡಿಸಿದ್ರೆ ಎಲ್ಲವೂ ಕೂಡ ಆಚೆ ಬರುತ್ತೆ. ಅದೆಲ್ಲ ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಅದನ್ನ ಆ ಕೆಲಸನ ಮಾಡ್ಬೇಕಷ್ಟೇ. ಅವ್ರನ್ನ ಬಾಯಿ ಬಿಡಿಸಿದ್ರೆ
ಈ ಒಂದು ಕೇಸ್ನ ಮುಚ್ಚಿ ಹಾಕ್ಲಿಕ್ಕೆ ಯಾರೆಲ್ಲ ಕಾರಣ, ಯಾರೆಲ್ಲ ಇವ್ರ ಮೇಲೆ ಒತ್ತಡ ಹೇರಿದ್ರು, ಎಲ್ಲದೂ ಕೂಡ ಆಚೆ ಬಂದೇ ಬರುತ್ತೆ ಅಲ್ವಾ. ಆ ಕೆಲಸ ಮಾಡ್ಬೇಕಷ್ಟೇ. ಆ ಕೆಲಸ ಆಗ್ತಾ ಇಲ್ಲ ಇವಾಗ. ಎಲ್ಲರಿಗೂ ಕೂಡ ಅದೇ ತಾನೇ. ಆ ಅಧಿಕಾರಿಗಳನ್ನೆಲ್ಲರನ್ನೂ ಕೂಡ ಸರಿಯಾದ ದಿಕ್ಕಿನಲ್ಲಿ ಎನ್ಕ್ವೈರಿ ಮಾಡಿದ್ರೆ ಯಾಕಾಗಲ್ಲ? ಹಾಗೆ ಆಗುತ್ತೆ. ಅದನ್ನ ಮಾಡಲ್ಲ, ಸುಮ್ನೆ ಹೋರಾಟ ಮಾಡಿ ಸುಮ್ನೆ ಚಾನಲ್ ಕೂತ್ಕೊಂಡು ಬೊಗಳೆ ಬಿಟ್ಟಿದ್ದು ಅಲ್ವಾ. ಮಾಡೋದೇನು, ಏನ್ ಮಾಡ್ಬೇಕು, ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾಡ್ಬೇಕು. SIT ಅಧಿಕಾರಿಗಳು ಈಗ ತಾನೇ ಸ್ಟಾರ್ಟ್ ಮಾಡಿದ್ದಾರೆ, ಮುಂದೆ ಮಾಡ್ತಾರನ್ನುವಂತಹ ಒಂದು ಕುತೂಹಲ ಎಲ್ಲರಿಗೂ ಕೂಡ ಇದೆ ಅಲ್ವಾ. ಈಗ ಏನು ಮೂರ್ ಜನಕ್ಕೇನು ನೋಟಿಸ್ನ ಇಶ್ಯೂ ಮಾಡಿದ್ದಾರೆ, ನೋಟಿಸ್ ಏನ್ ಕೊಟ್ಟಿದ್ದಾರೆ, ಆ 3 ಜನರೇ ಅಪರಾಧಿಗಳಂತಲ್ಲ. ಆ ಒಂದು ಕೇಸ್ನಲ್ಲಿ ಅವರು ಈ ಹಿಂದೆ ತನಿಖೆಗೆ ಒಳಪಟ್ಟಂತವರು. ಆ ಒಂದು ಕಾರಣಕ್ಕೋಸ್ಕರ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿಯಾದಂತಹ ಬೆಳವಣಿಗೆಗಳು ಆಗುತ್ತೆ. SIT ಅಧಿಕಾರಿಗಳು ಪೂರ್ಣ ಪ್ರಮಾಣದ ತನಿಖೆಯ ಒಂದು ಹಂತವನ್ನ ತಲುಪಿದ ಮೇಲೆ ಬಹಿರಂಗ ಪಡಿಸ್ತಾರೆ ಏನೆಲ್ಲ ಆಗಿದೆ, ಯಾರೆಲ್ಲ ಅಪರಾಧಿಗಳು ಅಂತ ಹೇಳಿ. ಅಲ್ಲಿವರೆಗೂ ನಾವೆಲ್ಲರೂ ಕೂಡ ಕಾಯಲೇಬೇಕಾಗಿದೆ. ಯಾಕಂದ್ರೆ ಎಲ್ಲೂ ಕೂಡ ನಮ್ಗೆ ಮಾಹಿತಿ SIT ಅಧಿಕಾರಿಗಳಿಂದ ಇದುವರೆಗೂ ಕೂಡ ಬಂದಿಲ್ಲ. ಎಲ್ಲ ಊಹಾಪೋಹಗಳು. ನಾವು ನಮ್ಮ ಅನಿಸಿಕೆಗಳನ್ನ ನಿಮ್ಮ ಹತ್ರ ಹೇಳ್ಕೋಬಹುದು ಅಷ್ಟೇ ಬಿಟ್ರೆ ಬೇರೆ ಏನು ಕೂಡ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ.